ಶ್ರೀಕರನಾರಾಯಣೋ ವಿಜಯತೆ. ಅಕ್ಷಯ ತೃತೀಯ ದಿವಸ ಸುವರ್ಣಲೇಪಿತ ಶ್ರೀಕರನಾರಾಯಣ ದೇವರ ನಾಣ್ಯವನ್ನು ನಿಮ್ಮ ಮನೆಗೆ ಬರಮಾಡಿಕೊಳ್ಳಿ. ಜೀವನದಲ್ಲಿ ಕೆಲವು ಕ್ಷಣಗಳು ಮಾತ್ರ ದೇವರು ನಮ್ಮ ಬಾಗಿಲಿಗೆ ತಾನೇ ಬಂದು ಕೃಪೆಯ ದ್ವಾರವನ್ನು ತೆರೆಯುತ್ತಾನೆ. ಪ್ರತಿಯೊಂದು ದಿನವೂ ಇಂತಹ ಅವಕಾಶ ಹೊಂದುವುದಿಲ್ಲ. ಕೆಲವೊಮ್ಮೆ ಮಾತ್ರ ಇಂಥ ಅವಕಾಶವು ದೊರಕಿದಾಗ ಕಾಲವೇ ಪವಿತ್ರವಾಗುತ್ತೆ, ತಿಥಿಯೇ ದಿವ್ಯವಾಗುತ್ತೆ ಮತ್ತು ಆ ಕ್ಷಣದಲ್ಲಿ ಭಗವಂತನ ಅನುಗ್ರಹವು ಭಕ್ತನ ಜೀವನದ ದಿಕ್ಕನ್ನೇ ಬದಲಾಯಿಸುವ ಉತ್ತಮ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ. ಅಕ್ಷಯ ತೃತೀಯ ಅಂತಹ ಅಪೂರ್ವವಾದ ಶ್ರೇಷ್ಠವಾದ ಪರ್ವಕಾಲ. ಈ ಪವಿತ್ರ ಕ್ಷಣದಲ್ಲಿ ದೇವರು ನಮ್ಮ ಮನೆಗೆ ಆಗಮಿಸಬೇಕು. ನಮ್ಮ ಮನಸ್ಸಿನಲ್ಲಿ ಆಶೀರ್ವಾದದ ದೀಪವನ್ನು ಹಚ್ಚಬೇಕು. ನಮ್ಮ ಕುಟುಂಬದಲ್ಲಿ ಮಂಗಳದ ವಾತಾವರಣ ನೆಲೆಸಬೇಕು. ಅದಕ್ಕಾಗಿ ದೇವರ ಕೃಪೆಯ ದ್ವಾರವನ್ನು ನಾವು ತೆರೆದಿಟ್ಟುಕೊಳ್ಳಬೇಕು. ಆ ದ್ವಾರವನ್ನು ನಾವು ಭಕ್ತಿಯಿಂದ ದಾಟಿದರೆ ಅದರ ಪಾರ್ಶ್ವದಲ್ಲಿ ಕೇವಲ ಧನವಷ್ಟೇ ಅಲ್ಲ, ಐಶ್ವರ್ಯ, ಧನಾಭಿವೃದ್ಧಿ, ಮನಃಶಾಂತಿ, ಆರೋಗ್ಯ, ಕುಟುಂಬ ಸಮೃದ್ಧಿ, ಕಾರ್ಯಸಿದ್ಧಿ ಮತ್ತು ಸಕಲ ಮಂಗಳಗಳು ನಮ್ಮನ್ನು ಕಾಯುತ್ತಲೇ ಇರುತ್ತವೆ. ಇಂತಹ ದಿವ್ಯವಾದ ಅವಕಾಶವು ಅಕ್ಷಯ ತೃತೀಯ ಪರ್ವಕಾಲದ ದಿವ್ಯ ಸಂಪತ್ತಿನ ಮಹೋತ್ಸವವಾಗಿರುತ್ತದೆ. ಒಂದು ಕ್ಷಣ ಮನಸ್ಸನ್ನು ಶಾಂತಗೊಳಿಸಿರಿ. ಈ ಪವಿತ್ರ ಸಂದೇಶವನ್ನು ಭಕ್ತಿ ಭಾವದಿಂದ ಆಲಿಸಿರಿ. ಅಕ್ಷಯ ತೃತೀಯ ಈ ಒಂದು ಪವಿತ್ರ ಪದವೇ ಎಷ್ಟೊಂದು ಮಂಗಳವನ್ನು, ಎಷ್ಟೊಂದು ಆಶೀರ್ವಾದವನ್ನು, ಎಷ್ಟೊಂದು ಐಶ್ವರ್ಯವನ್ನು ತನ್ನೊಳಗೆ ಹೊತ್ತಿದೆ ಎಂಬುದು ಭಕ್ತರ ಹೃದಯ ಮಾತ್ರ ಅರಿತುಕೊಳ್ಳಲು ಸಾಧ್ಯ. ಅಕ್ಷಯ ಎಂದರೆ ಕ್ಷಯವಾಗದದ್ದು, ಕಡಿಮೆಯಾಗದ್ದು, ವರ್ಷದಿಂದ ವರ್ಷಕ್ಕೆ, ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇರುವ ದೈವಿಕ ಸಂಪತ್ತಿನ ದಿವಸ. ಇಂತಹ ಪವಿತ್ರ ಪರ್ವಕಾಲದಲ್ಲಿ ದೇವರ ಕೃಪೆ ಭಕ್ತರ ಗೃಹದಲ್ಲಿ ನೆಲೆಸಲು ಎಂದು, ಲಕ್ಷ್ಮೀ ಕಟಾಕ್ಷವು ಸದಾ ಜಾಗೃತವಾಗಿರಲಿ ಎಂದು, ನಿಮ್ಮ ಮನೆಯಲ್ಲಿ ಧನ, ಧಾನ್ಯ, ಆರೋಗ್ಯ, ಶಾಂತಿ ಹಾಗೂ ಸಕಲ ವಿಧವಾದ ಅಭಿವೃದ್ಧಿ ನೆಲೆಸಲಿ ಎಂದು ಈ ಮಹಾ ಸೇವೆಯನ್ನು ಆಯೋಜಿಸಲಾಗಿದೆ. ಒಮ್ಮೆ ನಿಮ್ಮ ಮನಸ್ಸಿನಲ್ಲಿ ಈ ದೃಶ್ಯವನ್ನು ಭಾವಿಸಿರಿ. ಅಕ್ಷಯ ತೃತೀಯೆಯ ಪ್ರಭಾತ ಸಮಯ. ಮನೆಯ ಬಾಗಿಲಲ್ಲಿ ಸುಂದರವಾದ ರಂಗೋಲಿ, ದೀಪದ ಜ್ಯೋತಿ ಮೃದುವಾಗಿ ಕಂಗೊಳಿಸುತ್ತಿದೆ. ಧೂಪದ ಸುಗಂಧವು ಮನೆಯ ತುಂಬಲು ಹರಡಿದೆ. ಆ ಕ್ಷಣದಲ್ಲಿ ನಿಮ್ಮ ಮನೆಗೆ ಶ್ರೀಕರನಾರಾಯಣ ದೇವರು ಲಕ್ಷ್ಮೀ ಪ್ರಾಣಸಹಿತರಾಗಿ ಆಗಮಿಸ್ತಾ ಇದ್ದಾರೆ. ಭಕ್ತರೇ, ಇಂತಹ ಒಂದು ಅದ್ಭುತವಾದ ದೃಶ್ಯವನ್ನು ಮನಗಾಣಲು ಈ ಸೇವೆಯಲ್ಲಿ ಪಾಲ್ಗೊಳ್ಳಿರಿ. ಶ್ರೀಕರನಾರಾಯಣ ದೇವರು ಸುವರ್ಣಲೇಪಿತ ನಾಣ್ಯದ ಮೂಲಕ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾರೆ. ಇದು ದೇವರ ಸನ್ನಿಧಾನ, ಲಕ್ಷ್ಮೀ ಕಟಾಕ್ಷದ ಮಂಗಳ ಪ್ರವೇಶ. ಅಕ್ಷಯ ತೃತೀಯ ದಿವಸ ಅಕ್ಷಯ ಸಂಪತ್ತಿನ ಪ್ರಾರಂಭ. ಈ ಪವಿತ್ರ ಪರ್ವಕಾಲದಲ್ಲಿ ಅಷ್ಟಭುಜಧಾರಿಯಾದ ಶ್ರೀಕರನಾರಾಯಣ ದೇವರಿಗೆ ತ್ರಿಕಾಲಗಳಲ್ಲಿಯೂ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರಗಳ ಉಲ್ಲೇಖ ಮೂಲಕವಾಗಿ ಮಹಾಸೇವೆ ನಡೆಯಲಿದೆ. ಪ್ರಭಾತ ಪೂಜೆ ಸಮಯ 5 ಗಂಟೆಗೆ, ಮಧ್ಯಾಹ್ನ ಪೂಜೆಯ ಸಮಯ 12 ಗಂಟೆಗೆ, ಸಾಯಂಕಾಲದ ಪೂಜಾ ಸಮಯ 6 ಗಂಟೆಗೆ. 3 ಕಾಲಗಳಲ್ಲಿಯೂ ದೇವರಿಗೆ 1008 ಮಹಾನಾಮಾಮೃತಗಳಿಂದ, 1000 ಕುಸುಮಗಳಿಂದ ಸಹಸ್ರಾರ್ಚನೆ ಸೇವೆ ನಡೆಯುತ್ತದೆ ಮತ್ತು 500ಕ್ಕೂ ಹೆಚ್ಚು ಸುವರ್ಣ ನಾಣ್ಯಗಳಿಂದ ಸುವರ್ಣ ವೃಷ್ಟಿ ಸೇವೆಯೂ ನಡೆಯುತ್ತದೆ. ಎಲ್ಲವೂ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರಗಳಲ್ಲಿ ನಡೆದು ಅದರ ಪುಣ್ಯವನ್ನು ನಿಮಗೆ ಹಂಚಲಾಗುತ್ತದೆ. ಈ ದಿವ್ಯ ಸೇವೆಯ ಫಲವಾಗಿ ಶ್ರೀಕರನಾರಾಯಣ ದೇವರ ಪ್ರಸಾದವನ್ನು, ಸುವರ್ಣಲೇಪಿತವಾದ ನಾಣ್ಯವನ್ನು ನಿಮ್ಮ ಮನೆಗೆ ಕಳುಹಿಸಿಕೊಡಲಾಗುತ್ತದೆ. ಈ ಅವಕಾಶಗಳು
ಸಾಮಾನ್ಯವಾಗಿ ಕೆಲವು ಮಾತ್ರ ಇವೆ. ಈ ದಿವ್ಯವಾದ ಅವಕಾಶವನ್ನು ತಪ್ಪದೆ ಪಡೆದುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಯಸ್ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.